ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಇನ್ನೂ ನಡೀತಾ ಇದೆ. ಆದರೂ ಕೂಡ ಬುದ್ಧಿ ಕಲಿಯದ ಪಾಕಿಸ್ತಾನ ಉಗ್ರರ ಕುಟುಂಬಕ್ಕೆ ಪರಿಹಾರ ಘೋಷಣೆ ಮಾಡಿದೆ. ಉಗ್ರರ ಕುಟುಂಬಕ್ಕೆ ಪಾಕಿಸ್ತಾನ ಪರಿಹಾರವನ್ನ ಘೋಷಣೆ ಮಾಡಿದೆ. ಒಂದು ಕಡೆ ಭಾರತ ಉಗ್ರರ ವಿರುದ್ಧವಾಗಿ ಸಮರ ಸಾರ್ತಾ ಇದೆ, ಉಗ್ರರನ್ನ ಸೆದೆಬಡಿತಾ ಇದೆ. ಉಗ್ರರು ವಿಶ್ವಕ್ಕೆ ಒಂದು ಮಾರಕ ಅಂತ ಭಾರತ ಪಣ ತೊಡ್ತಾ ಇದ್ರೆ, ಉಗ್ರರನ್ನ ಪ್ರೇರೇಪಣೆ ಮಾಡೋದಕ್ಕೆ ಪಾಕಿಸ್ತಾನ ಸರ್ಕಾರ ಅವರಿಗೆ ಪರಿಹಾರವನ್ನ ಘೋಷಣೆ ಮಾಡಿದೆ. 1 ಕೋಟಿಗೂ ಹೆಚ್ಚು ಪರಿಹಾರ. ಪಾಕ್ ಸರ್ಕಾರದಿಂದ 14 ಕೋಟಿ ರೂಪಾಯಿ ಪರಿಹಾರ ಘೋಷಣೆಯಾಗಿದೆ. 14 ಜನ ಸತ್ತಿದ್ದಾರೆ. 14 ಜನರಿಗೆ 1 ಕೋಟಿ, ಅವರ ಕುಟುಂಬಕ್ಕೆ 14 ಕೋಟಿ ಪಾಕ್ ಸರ್ಕಾರದಿಂದ ಮಂಜೂರಾಗಿರುವ ಹಣ ಇದು ಅವರ ಪರಿಹಾರಕ್ಕಾಗಿ. ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಇನ್ನೂ ಭಾರತದಿಂದ ನಡೀತಾ ಇದೆ. ಕಾರ್ಯಾಚರಣೆ ನಿರಂತರವಾಗಿ ಸಾಗ್ತಾ ಇದೆ. ಅದೆಷ್ಟು ಜನಕ್ಕೆ ನೀವು ಕೊಡಬೇಕಂತಿದ್ರೋ ಈಗಲೇ ಕೊಟ್ಟು ಬಿಡಿ. ಯಾಕಂದ್ರೆ ಎಲ್ಲರೂ ಕೂಡ ಸಮಾಧಿ ಸೇರೋದು ಫಿಕ್ಸ್ ಆಗಿದೆ. ಮೌಲಾನಾ ಆಜಾದ್ ಅವರ ಕುಟುಂಬಕ್ಕೆ, ಆಜಾರ್ ಅವರ ಕುಟುಂಬಕ್ಕೆ, ಅವರ ಕುಟುಂಬದಲ್ಲಿ 14 ಜನ ಸತ್ತಿದ್ದಾರೆ. ಅವರ ಅಳಿಯ, ಸೊಸೆ, ತಮ್ಮಂದಿರು, ಒಟ್ಟಾರೆಯಾಗಿ 14 ಮಂದಿ ಅವರ ಕುಟುಂಬದಲ್ಲಿ ಸತ್ತಿದ್ದಾರೆ. ಭಾರತ ಏನ್ ಡ್ರೋನ್ ದಾಳಿ ಮಾಡಿತ್ತು, ಅವರಿಗೆ ಕ್ಷಿಪಣಿ ದಾಳಿ ಮಾಡಿತ್ತು, ಪಾಕಿಸ್ತಾನದ ಭೂಪ್ರದೇಶಕ್ಕೆ ನುಗ್ಗಿ ಹೊಡೆದು ಬಂದಿದ್ರು. ಅದರಲ್ಲಿ ಇವರ ಕುಟುಂಬದ 14 ಜನ ಸತ್ತಿದ್ದಾರೆ. ಅದೂ ಅಲ್ಲದೆ ಬೇರೆ ಬೇರೆಯವರು ಸತ್ತಿದ್ದಾರೆ. ಆದರೆ ಈ ಮಸೂದ್ ಅಜಾರ್ ಅವರ ಕುಟುಂಬಕ್ಕೆ 14 ಮಂದಿ ಸತ್ತಿದ್ದಾರೆ. 14 ಜನರಿಗೆ 1 ಕೋಟಿ, ಎಲ್ಲರಿಗೂ 1 ಕೋಟಿ ಹೀಗಂತ ಪರಿಹಾರ ಘೋಷಣೆ ಮಾಡಿದೆ. ಜೊತೆಗೆ ಬಾವಲ್ಪುರದ ಜಮಿಯಾ ಮಸೀದಿಗೂ ಕೂಡ ಆರ್ಥಿಕ ನೆರವನ್ನ ಕೊಡೋದಾಗಿ ಕೂಡ ಮುಂದಾಗ್ತಾ ಇದ್ದಾರೆ. ಮಸೀದಿಗಳಿಗೆ ಕೊಡ್ಲಿ, ಪರವಾಗಿಲ್ಲ, ಆದ್ರೆ ಉಗ್ರಗಾಮಿಗಳಿಗೆ ಕೊಡೋದು ಎಷ್ಟರ ಮಟ್ಟಿಗೆ ಸರಿ? ಒಂದ್ ರೀತಿಯಾಗಿ ಉಗ್ರಗಾಮಿಗಳನ್ನ ಪಾಕ್ನ ಸರ್ಕಾರವೇ ಬೆಳೆಸ್ತಾ ಇದೆ. ಅದು ಈಗ ಅಧಿಕೃತವಾಗಿ ಘೋಷಣೆ ಆಗ್ತಾ ಇದೆ. ಸಾಮಾಜಿಕ ಹೋರಾಟಗಾರರು, ಏನು ಸ್ವತಂತ್ರ ಹೋರಾಟಗಾರರು, ಇಡೀ ವಿಶ್ವಕ್ಕೆ ಮಾರಕವಾಗಿರುವ ಉಗ್ರಗಾಮಿಗಳಿದ್ರು. ಅಮಾಯಕರ ಪ್ರಾಣ ತೆಗೆದು ನಾವೇ ಶೂರರು, ಧೀರರು ಅಂತ ಬಿಂಬಿಸಿಕೊಳ್ತಾ ಇರುವ ರಣಹೇಡಿಗಳಿವರು. ಇಂಥವರನ್ನ ಪ್ರೋತ್ಸಾಹ ಮಾಡೋದಕ್ಕೆ ಕೋಟಿಗಟ್ಟಲೆ ದುಡ್ಡು, 14 ಕೋಟಿ. ಅದು ಕೂಡ ಇವ್ರು ಯಾರು ಕೂಡ ಏನು ಸಾಲ ತಂದಿರೋ ದುಡ್ಡಲ್ಲೇ. IMF ಇಂದ ಒಂದಿಷ್ಟು ಸಾಲ ಬಿಡುಗಡೆಯಾಗಿದೆ. ಅದರಲ್ಲಿ ಇವರಿಗೂ ಕೂಡ ಒಂದಿಷ್ಟು ಸಾಲ ಕೊಡಬೇಕು, ಅವರಿಗೂ ಕೂಡ ಒಂದಿಷ್ಟು ದುಡ್ಡು ಕೊಡಬೇಕು. ಹಾಗಾಗಿ ಇಂತಹ ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ದಾರೆ. ಉಗ್ರರ ಪ್ರೇರಣೆಯನ್ನ ಮಾಡ್ತಾ ಇದೆ, ಉಗ್ರ ಪ್ರೇರಣೆ ಮಾಡ್ತಾ ಇದೆ ಒಂದು ರೀತಿಯಾಗಿ ಪಾಕ್ನ ಪ್ರಧಾನಿ ಶಹಬಾಜ್ ಶರೀಫ್. ಜೊತೆಗೆ ಮುಖ್ಯವಾಗಿ ಪಾಕ್ನ ಪ್ರಧಾನಿ ಶಹಬಾಜ್ ಶರೀಫ್ ಅಲ್ಲದೆ ಪಾಕ್ನ ಸೇನೆಯ ಮುಖ್ಯಸ್ಥರು ಕೂಡ ಈ ಉಗ್ರಗಾಮಿಗಳ ಅಳಿಯನು, ಮಾವನು, ಸಂಬಂಧಿಕರು ಎಲ್ಲರೂ ಕೂಡ ಇದೇ ರೀತಿಯಾಗಿ ಕಾಣ್ತಾ ಇದ್ದಾರೆ. ಪಾಕ್ನ ಸೇನೆಯ ಮುಖ್ಯ ಸೇನಾಧಿಕಾರಿಗಳು ಯಾರ್ಯಾರಿದ್ದಾರೋ ಎಲ್ಲರೂ ಕೂಡ ಉಗ್ರಗಾಮಿಗಳ ISI ಸಂಘಟನೆಯಲ್ಲಿ ಉಗ್ರಗಾಮಿಗಳು ಕೆಲಸ ಮಾಡಿರ್ತಾರಲ್ಲ, ಅವರನ್ನ ISI ನಲ್ಲಿ ನೇಮಕ ಮಾಡಿಕೊಳ್ತಾರೆ. ಈ ರೀತಿಯಾಗಿ ಉಗ್ರಗಾಮಿಗಳನ್ನ ಬೆಂಬಲ ಕೊಟ್ಟು ಬೆಳೆಸ್ತಾ ಇದ್ದಾರೆ. ಅವರು ಸತ್ತಾಗ ಅವರಿಗೆ ದುಡ್ಡನ್ನ ಕೊಡೋದು. ಈಗ 14 ಜನ ಸತ್ತಿದ್ದಾರೆ. 14 ಜನಕ್ಕೆ 1 ಕೋಟಿ ಘೋಷಣೆಯಾಗಿದೆ, ಪರಿಹಾರ ಘೋಷಣೆಯಾಗಿದೆ. ಜೊತೆಗೆ ಮಸೀದಿ ಕೂಡ ಆ ಮಸೀದಿಯ ಅಭಿವೃದ್ಧಿಗಾಗಿ ಒಂದು ರೀತಿಯಾಗಿ ಭಾರತ ಉಗ್ರರ ವಿರುದ್ಧವಾಗಿ ಸಮರ ಸಾರ್ತಾ ಇದೆ. ಉಗ್ರರ ಉಗ್ರರಿಗೆ ಯಾರ್ಯಾರಿದ್ದಾರೋ ಎಲ್ಲರ ಕುಟುಂಬಕ್ಕೆ ಎಷ್ಟೆಷ್ಟು ಕೊಡಬೇಕು, ಎಷ್ಟೆಷ್ಟು ಉಗ್ರಗಾಮಿಗಳಿದ್ದಾರೋ ಎಲ್ಲವನ್ನ ಲೀಸ್ಟ್ ಮಾಡಿ ಇಟ್ಕೊಂಡ್ಬಿಡಿ. ಆ ಲೀಸ್ಟ್ ಪ್ರಕಾರವಾಗಿ ಕೊಟ್ಕೊಂಡೋಗಿ ಅದೇ ಪ್ರಕಾರವಾಗಿ ಭಾರತ ಕೂಡ ಆಪರೇಷನ್ ಸಿಂಧೂರ್ ಇನ್ನೂ ನಿರಂತರವಾಗಿ ಕಾರ್ಯಾಚರಣೆ ನಡೀತಾ ಇದೆ. ಅದು ಕಾರ್ಯಾಚರಣೆ ನಡೆಯೋವರೆಗೂ ಇವರ ಜೀವಕ್ಕೆ ಯಾವುದೇ ಆಧಾರ, ಜೊತೆಗೆ ಗ್ಯಾರಂಟಿ ಇಲ್ಲ. ಯಾವುದೇ ಸಂದರ್ಭ ಭಾರತದ ಸೇನೆಗೆ ಬಲಿಯಾಗಬಹುದು ಇವರು. ಹಾಗಾಗಿ ಯಾವುದೇ ಸಂದರ್ಭದಲ್ಲೂ ಕೂಡ ದಾಳಿಯಾಗುವ ಸಂದರ್ಭ ಇರೋದ್ರಿಂದ ಎಷ್ಟೆಷ್ಟು ಜನಕ್ಕೆ ನೀವು ದುಡ್ಡು ಕೊಡಬೇಕು ಈಗಲೇ ಕೊಟ್ಬಿಡಿ. ಯಾಕಂದ್ರೆ ಈಗಾಗಲೇ ಭಾರತ ಸರ್ಕಾರ ನಿರಂತರವಾಗಿ ಉಗ್ರರ ವಿರುದ್ಧವಾಗಿ ಕಾರ್ಯಾಚರಣೆ ಮಾಡ್ತಾ ಇದೆ. ಈಗಾಗಲೇ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಆಪರೇಷನ್ ಸಿಂಧೂರ್ ನಡೀತಾ ಇದೆ. ಉಗ್ರರನ್ನ ಸೆದೆಬಡಿತಾ ಇದ್ದಾರೆ. ಹಲವು ಶಸ್ತ್ರಾಸ್ತ್ರಗಳನ್ನ ವಶಪಡಿಸಿಕೊಂಡಿದ್ದಾರೆ. ಜೊತೆಗೆ 3 ಜನ ಈಗಾಗಲೇ ಸತ್ತಿದ್ದಾರೆ. ಇನ್ನೂ ಕಾರ್ಯಾಚರಣೆ ನಡೀತಾ ಇದೆ. ಅವರ ಮನೆಗಳನ್ನ ಧ್ವಂಸ ಮಾಡ್ತಾ ಇದ್ದಾರೆ. ಯಾರ್ಯಾರು ಉಗ್ರಗಾಮಿಗಳಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೋ ಎಲ್ಲರ ಮನೆಗಳನ್ನ ಹುಡುಕಿ ಧ್ವಂಸ ಮಾಡ್ತಾ ಇದ್ದಾರೆ. ಸಪೋರ್ಟ್ ಮಾಡುವ ಹಿನ್ನೆಲೆ ಏನಾದರೂ ಶಂಕೆ ವ್ಯಕ್ತವಾದ್ರೆ ಅವರನ್ನು ಕೂಡ ಬಿಡ್ತಾ ಇಲ್ಲ.
ಜೊತೆಗೆ ಮುಖ್ಯವಾಗಿ ಆ ಪಹಲ್ಗಾಮ್ ಅಟ್ಯಾಕ್ ಆದ ಸಂದರ್ಭದಲ್ಲಿ ಯಾರ್ಯಾರು ಉಗ್ರಗಾಮಿಗಳು ಅದರಲ್ಲಿ ಕಂಡು ಬಂದಿದ್ರು ಅವರ ಫೋಟೋ ಕೂಡ ಬಿಡುಗಡೆಯಾಗಿದೆ. ಅವರನ್ನ ಹುಡುಕಿ ಕೊಟ್ಟ ಸಂದರ್ಭದಲ್ಲಿ 20 ಲಕ್ಷ ಅವರಿಗೆ ಬಹುಮಾನ ಕೊಡ್ತೀವಂತ ಕೂಡ ಘೋಷಣೆ ಮಾಡಿದ್ದಾರೆ. ಜೊತೆಗೆ ಅದೇ ಲಿಸ್ಟ್ನಲ್ಲಿ ಯಾರ್ಯಾರು ಬರ್ತಿರೋ ಉಗ್ರಗಾಮಿಗಳು ಯಾರ್ಯಾರು ಇರ್ತಾರೋ ಎಲ್ಲರನ್ನ ಕೂಡ ಸದೆಬಡಿಯುವ ಪ್ರಯತ್ನ ಆಗ್ತಾ ಇದೆ. ಆಪರೇಷನ್ ಸಿಂಧೂರ್ ಇನ್ನೂ ಕಾರ್ಯಾಚರಣೆಯಲ್ಲಿದೆ.